ನಾನು ಫಸ್ಟ್ ಎಂಟ್ರಿ ಇವತ್ತು ಪಿ ಸೈಡ್ ತೊಗೊಂಡೆ. ಪಿ ಸೈಡ್ 10 ಲಾಟ್ಸ್ ತೊಗೊಂಡು ₹5 4 SL ಇಟ್ಕೊಂಡಿದ್ದೆ. ಅದು ನೆಕ್ಸ್ಟ್ ಕ್ಯಾಂಡಲಲ್ಲೇ ನಂದು SL ಇಟ್ಟಾಯಿತು ₹2860. ನಾನು SL ಬುಕ್ ಮಾಡಿಕೊಂಡೆ. ಇದಾದಮೇಲೆ ಮತ್ತೆ ನಾನು ಪಿ ಸೈಡ್ ಎಂಟ್ರಿ ತೊಗೊಂಡೆ ರೆಸಿಸ್ಟೆನ್ಸ್ ಹತ್ರ. ಅದು ಯಾಕೋ ಫಾಸ್ಟಾಗಿ ಮೂವ್ ಆಗ್ತಿರಲಿಲ್ಲ. ಪಿ ಸೈಡ್ ಎಂಟ್ರಿ ತೊಗೊಂಡ್ರೆ ಫಾಸ್ಟಾಗಿ ಮೂವ್ ಆಗಬೇಕು, ಇಲ್ಲ ಅಂತ ಹೇಳಿದ್ರೆ 80-90% ಅದು SL ಹಿಟ್ ಆಗೇ ಆಗುತ್ತೆ. ಸೊ ಹಾಗಾಗಿ ನಾನು SL ಟ್ರೇಲ್ ಮಾಡಿಬಿಟ್ಟೆ ₹2ಗೆ. ಅದು ಕೂಡ ನನಗೆ SL ಹಿಟ್ ಆಯಿತು. ಸೊ ಇದೆರಡೂ ಟ್ರೇಡಿಂದ ನಾನು ₹4134 ಲಾಸ್ ಬುಕ್ ಮಾಡಿಕೊಂಡೆ. ಇದಾದಮೇಲೆ ನಾನು ಚಾನಲಲ್ಲಿ ಮೂವ್ ಆಗ್ತಿತ್ತು 5 ಮಿನಿಟ್ಸಲ್ಲಿ ನಿಫ್ಟಿ. ಆ ಚಾನಲ್ ರೆಸಿಸ್ಟೆನ್ಸ್ ಹತ್ರ ಬಂದಾಗ ನಾನು ಮತ್ತೆ ಮತ್ತೆ ನಾನು ಪಿ ಸೈಡ್ ಎಂಟ್ರಿ ತೊಗೊಂಡೆ. ಪಿ ಸೈಡ್ ಎಂಟ್ರಿ ತೊಗೊಂಡು ₹4 5 SL ಇಟ್ಕೊಂಡಿದ್ದೆ. ಸೊ ಅದು ನನಗೆ ಮೂವ್ ಆಯಿತು. ಮೂವ್ ಆಗಿ ಯಾವಾಗ ಪ್ರೈಸ್ ಆ್ಯಕ್ಷನ್ ಅಂದರೆ ಪ್ರೀಮಿಯಮಲ್ಲಿ ರೆಸಿಸ್ಟೆನ್ಸ್ ಹತ್ರ ಬಂತು, ನಾನು ಆವಾಗ ಎರಡೂ ಕೂಡ ಎಕ್ಸಿಟ್ ಆಗೋದೆ. ಅಂದರೆ 5 ಲಾಟ್ಸ್ ಫಸ್ಟ್ ಎಕ್ಸಿಟ್ ಆದೆ, ಇನ್ನೊಂದು 5 ಲಾಟ್ಸು ಮತ್ತೆ ಎಕ್ಸಿಟ್ ಆಗಿಬಿಟ್ಟೆ. ಓಕೆ, ಸೊ ರಿಸ್ಕ್ ತೊಗೊಳ್ಳೋದು ಬೇಡ ಅಂಥೇಳಿ. ಸೊ ಅದಾದಮೇಲೆ ಫುಲ್ ಇನ್ನೊಂದು ಲೋ ಮಾಡ್ತು ಪ್ರೀಮಿಯಮಲ್ಲಿ, ಇನ್ನೊಂದು ಲೋ ಮಾಡಿ ಆಮೇಲೆ ಮೂಮೆಂಟ್ ಚೆನ್ನಾಗಿ ಕೊಡ್ತು. ಸೊ ಟೋಟಲ್ ಇವತ್ತು ₹474 ಪ್ರಾಫಿಟ್ ಬುಕ್ ಮಾಡ್ಕೊಂಡಿದ್ದೀವಿ. ಬಟ್ ನನಗೆ ಟ್ರೇಡಿಂಗ್ ಚಾರ್ಜಸ್ಸೇ ಅರೌಂಡ್ ₹600 ಬಂದುಬಿಡುತ್ತೆ.